ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಳೆ ಕಾಂಗ್ರೆಸ್ ಶಾಸಕರು ವಿದೇಶಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಹೌದು, ಈ ಮೂಲಕ ರಾಜ್ಯದಲ್ಲಿ ಮಹತ್ತರ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೌದು, 27 ಶಾಸಕರ ವಿದೇಶ ಪ್ರವಾಸ ಇದು. 5 ದಿವಸಗಳ ಕಾಲ ಕಾಂಗ್ರೆಸ್ ಶಾಸಕರು ವಿದೇಶ ಪ್ರವಾಸದಲ್ಲಿರ್ತಾರೆ. ನಾಳೆ ಕಾಂಗ್ರೆಸ್ ಶಾಸಕರ ವಿದೇಶ ಪ್ರವಾಸ ಫಿಕ್ಸ್ ಆಗಿದೆ. 5 ದಿವಸದ ಪ್ರವಾಸ ಇದು. ಹಲವು ಗೊಂದಲದ ನಡುವೆ ಶಾಸಕರ ವಿದೇಶ ಪ್ರವಾಸ ಇದು. ಪರಿಷತ್ ಸದಸ್ಯರು ಸೇರಿ ಒಟ್ಟು 30 ಶಾಸಕರ ಪ್ರವಾಸ. ಯಾರ್ಯಾರು? ಪರಿಷತ್ ಸದಸ್ಯರು ಸೇರಿದ ಹಾಗೆ ಒಟ್ಟು 30 ಶಾಸಕರ ಪ್ರವಾಸ. ಶಾಸಕರ ತಂಡ ಮಾರ್ಚ್ 3ರಂದು ಬೆಂಗಳೂರಿಗೆ ವಾಪಸ್ ಆಗುತ್ತೆ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ದೇಶಗಳಿಗೆ ಪ್ರವಾಸ. ಸಿಎಂ ಆಪ್ತ ಬಳಗದ ಸಚಿವರ ಆಯೋಜನೆಯ ಮಾಹಿತಿ ಇದು. ವಿದೇಶ ಪ್ರವಾಸದ ಬಗ್ಗೆ ಹೈಕಮಾಂಡ್ಗೂ ಮಾಹಿತಿ. ಕೈ ವರಿಷ್ಠರಿಂದಲೂ ವಿದೇಶ ಪ್ರವಾಸಕ್ಕೆ ಅನುಮತಿ ಲಭ್ಯವಾಗಿದೆ. ರೈಟ್. ಈ ಒಂದು ಮಹತ್ವದ ಬೆಳವಣಿಗೆ ಮುಂದೆ ಯಾವ ರೀತಿಯ ಬೆಳವಣಿಗೆಗೆ ಕಾರಣವಾಗಬಹುದು ಅನ್ನೋದು ಸದ್ಯದ ಪ್ರಶ್ನೆ, ಕುತೂಹಲ. ನೋಡಿ, ಕಾಂಗ್ರೆಸ್ನ 27 ಶಾಸಕರ ವಿದೇಶಿ ಪ್ರವಾಸ ಫಿಕ್ಸ್ ಆಗಿದೆ. ಪರಿಷತ್ ಸದಸ್ಯರು ಸೇರಿದ ಹಾಗೆ ನೋಡ್ತಾ ಹೋಗೋದಾದ್ರೆ 30 ಶಾಸಕರು. ಶಾಸಕರ ತಂಡ ಮಾರ್ಚ್ 3ರಂದು ಬೆಂಗಳೂರಿಗೆ ವಾಪಸ್ ಆಗುತ್ತೆ. ಎಲ್ಲೆಲ್ಲಿಗೆ ಹೋಗ್ತಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಅಂತ ಹೇಳಲಾಗ್ತಾ ಇದೆ. ಸಿಎಂ ಆಪ್ತ ಬಳಗದ ಸಚಿವರ ಆಯೋಜನೆಯ ಮಾಹಿತಿ ಇದು. ನಾಳೆ ರಾತ್ರಿ ಆಸ್ಟ್ರೇಲಿಯಾಕ್ಕೆ ಕೈ ಶಾಸಕರು ಪ್ರಯಾಣವನ್ನ ಬೆಳೆಸ್ತಾರೆ. ಎಷ್ಟು ಗಂಟೆಗೆ? 8 ಗಂಟೆಗೆ. ಕುಟುಂಬ ಸಮೇತ ಟಿಕೆಟ್ ಬುಕ್ ಮಾಡಿದ್ದಾರೆ ಶಾಸಕರು. ವಿದೇಶ ಪ್ರವಾಸಕ್ಕೆ ತೆರಳಬೇಕಿದ್ದ ಕೆಲವರು ಹಿಂದೇಟು ಹಾಕಿದ್ದಾರೆ. ಈಗ 30 ಇತ್ತಲ್ಲ ಸಂಖ್ಯೆ, ಅದಿನ್ನೂ ಹೆಚ್ಚಾಗಬೇಕಾಗಿತ್ತು. ಆದರೆ ಅದರಲ್ಲಿ ಕೆಲವರು ವಿದೇಶ ಪ್ರವಾಸಕ್ಕೆ ಹಿಂದೇಟು ಹಾಕಿದ್ದಾರೆ, ಹೋಗಿಲ್ಲ. ಹಲವು ಕಾರಣಗಳಿಂದ ಕೆಲವರ ಈ ಪ್ರವಾಸ ರದ್ದಾಗಿದೆ. ಬಟ್ ಈ ಬೆಳವಣಿಗೆ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾದ್ರೆ ಅನ್ನುವಂಥ ಆತಂಕದಲ್ಲೇ ಕೆಲವರು ಈ ಒಂದು ಟ್ರಿಪ್ನಿಂದ ಹಿಂದೆ ಉಳಿದಿದ್ದಾರೆ ಅಂತ ಹೇಳಬಹುದು. ಇನ್ನು ಕೆಲವರು ವೀಸಾ ಸಿಗದ ಕಾರಣ ಹಿಂದುಳಿದಿದ್ದಾರೆ ಅಥವಾ ಹೋಗಿಲ್ಲ, ಹಿಂದೇಟು ಹಾಕಿದ್ದಾರೆ. ಸಿದ್ದರಾಮಯ್ಯ ಆಪ್ತರ ಬಣದ 27 ಶಾಸಕರು ಈಗ ವಿದೇಶಕ್ಕೆ ಹೋಗ್ತಿರೋದು. ಎಲ್ಲಿಗೆ? ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ಹೋಗ್ತಾ ಇರೋದು. ಯಾರವರು? ಕೋನರೆಡ್ಡಿ, ವೆಂಕಟೇಶ್, ಸಚಿವರು ಪುಟ್ಟರಂಗಶೆಟ್ಟಿ, ಅಲ್ಲಮ್ಮ ಪ್ರಭು ಪಾಟೀಲ್, ಹೀಗೆ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವ ಹಲವರು ವಿದೇಶ ಪ್ರವಾಸಕ್ಕೆ ತೆರಳುತ್ತಿದ್ದಾರೆ. ಆದರೆ ನಾಳೆ ಹೊರಡ್ತಾರೆ 8 ಗಂಟೆಗೆ. ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ಕುಟುಂಬ ಸಮೇತ. ಇನ್ನು ಬರೋದು ಮಾರ್ಚ್ 3ಕ್ಕೆ. ಬಟ್ ಕೆಲವರು ಹಿಂದೇಟು ಹಾಕಿದ್ದಾರೆ. ಈ ಒಂದು ವಿದೇಶ ಪ್ರವಾಸವನ್ನು ಹೈಕಮಾಂಡ್ ಯಾವ ರೀತಿ ತೊಗೊಂಡ್ಬಿಟ್ರೆ, ಹೈಕಮಾಂಡ್ ಕೆಂಗಣ್ಣಿಗೆ ನಾವ್ಯಾಕೆ ಗುರಿಯಾಗಬೇಕು, ನಮ್ದು ಯಾವ ಬಣನೂ ಅಲ್ಲ, ತಟಸ್ಥವಾಗಿದ್ದು ಬಣಣ, ಈ ರೀತಿ ಕೆಲವೊಂದು ಮನೋಭಾವ ಇರುತ್ತೆ. ಇದೆಲ್ಲದರ ನಡುವೆ ನೀವು ಗಮನಿಸಬೇಕು, ಕೆಲವರು ವೀಸಾ ಸಿಗದ ಕಾರಣ ಕೂಡ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸಚಿವ ಕೆ ವೆಂಕಟೇಶ್ ಅವರ ಪಶು ಸಂಗೋಪನಾ ಇಲಾಖೆಯಿಂದ ಪ್ರವಾಸ ಅನ್ನೋ ಚರ್ಚೆ ಇತ್ತು. ನಮ್ಮ ಇಲಾಖೆಯಿಂದ ಯಾವುದೇ ಪ್ರವಾಸ ಆಯೋಜಿಸಿಲ್ಲ ಅಂತ ಸಚಿವರು ಸ್ಪಷ್ಟನೆಯನ್ನು ನೀಡಿದಂತಹ ಘಟನೆ ಕೂಡ ನಡೆಯಿತು. ಸೊ ಹಾಗಾಗಿ ಈ ಒಂದು ಪ್ರವಾಸ ಕುತೂಹಲವನ್ನು ಹೆಚ್ಚು ಮಾಡಿದೆ. ಕರ್ನಾಟಕ ಕಾಂಗ್ರೆಸ್ 2.25 ವರ್ಷವನ್ನು ಪೂರೈಸ್ತಾ ಇದೆ. ಇದೆಲ್ಲದರ ನಡುವೆ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಬೆಳವಣಿಗೆಗಳು ಕೂಡ ನಡೀತಾನೆ ಇದ್ದಾವೆ. ಒಂದು ಕಡೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಏನು ಹೇಳುತ್ತೆ ಅದೇ ಅಂತಿಮ ಅಂತ ಹೇಳ್ತಾ ಇದ್ರೆ, ಎತ್ತ ಕಡೆ DK ಶಿವಕುಮಾರ್ ನೀವು ಗಮನಿಸಬಹುದು, ಪ್ರಯತ್ನ ಕೈ ಕೊಟ್ಟಾಗ ಪ್ರಾರ್ಥನೆ ಅನ್ನೋದು ಕೈ ಹಿಡಿಯುತ್ತೆ ಅನ್ನೋದನ್ನು ನಂಬಿಕೊಂಡು ಕೂತಿದ್ದಾರೆ. ಇದರ ನಡುವೆ ಏನೇ ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿಕೊಂಡ್ರೂ ಕೂಡ ಅಲ್ಲಿರುವಂಥ ಬಣದ ರಾಜಕೀಯ ಹೇಳಿಕೆಗಳು, ಹಿರಿಯ ನಾಯಕರ ಸ್ಟೇಟ್ಮೆಂಟ್ಗಳು ಕರ್ನಾಟಕ ಕಾಂಗ್ರೆಸ್ನ ಆಂತರಿಕ ಮಾಹಿತಿಯನ್ನು ಬಹಳ ಸ್ಪಷ್ಟವಾಗಿ ಕಾಣಿಸೋ ಹಾಗೆ ಮಾಡ್ತಾ ಇದೆ.
ಹಾಗಾಗಿ ಈ ಫಾರಿನ್ ಟೂರು ಕೂಡ ಬಹಳಷ್ಟು ಕುತೂಹಲವನ್ನು ಹೆಚ್ಚು ಮಾಡಿದೆ. ಹಾಗಾದರೆ ಯಾರೆಲ್ಲ ಹೋಗ್ತಾರೆ, ಯಾವ ಬಣದವರು, ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾರೆ. ರಾಜಪ್ಪ, ಯಾರೆಲ್ಲ ಈ ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ದಾರೆ, ಕೆಲವರು ಹಿಂದೇಟ್ ಹಾಕಿದ್ದಾರಲ್ಲ, ಅದು ಯಾವ ಕಾರಣಕ್ಕೆ? ದಿವೇಶ್ರೀ, ಸುಮಾರು 35ಕ್ಕೂ ಹೆಚ್ಚು ಜನ ಶಾಸಕರು ವಿದೇಶ ಪ್ರವಾಸನ ಕೈಗೊಳ್ಳಲಿಕ್ಕೆ ತೀರ್ಮಾನ ಕೈಗೊಂಡು ಕಳೆದ ವಿಧಾನಸಭಾ ಅಧಿವೇಶನ ಸಂದರ್ಭದಲ್ಲಿ ಆದಂತ ಚರ್ಚೆ ಪ್ರಕಾರ. ಆದ್ರೆ ನಮಗಿರೋ ಮಾಹಿತಿ ಪ್ರಕಾರ ಇದು ಕಳೆದ 3 ತಿಂಗಳ ಹಿಂದೆನೆ ಆಗಿರುವಂತ ಪ್ಲಾನ್ ಪ್ರಕಾರ ಆಗಿರುವಂತ ಒಂದು ಯೋಜನೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆದ್ರೆ ಅಧಿಕೃತವಾಗಿ ಮಾಹಿತಿಯನ್ನ ಈ ವಿಷಯ ಪ್ರಕಟ ಮಾಡ್ಲಿಕ್ಕೆ ಸಿದ್ದರಾಮಯ್ಯ ಟೀಮ್ ಇರ್ಬೋದು ಮತ್ತು ಡಿಕೆ ಟೀಮ್ ಇರ್ಬೋದು ಎರಡೂ ಸಹ ಗೊಂದಲಕಾರಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಆದ್ರೆ ಬಹುತೇಕ ಎಲ್ಲರೂ ಎರಡೂ ಕಡೆ ಟೀಮ್ ಡಿಕೆ ಶಿವಕುಮಾರ್ ಬಣದ ಶಾಸಕರು ಸಹ ಈ ತಂಡದಲ್ಲಿದ್ದಾರೆ, ಸಿದ್ದರಾಮಯ್ಯ ಬಣದ ತಂಡದ ಶಾಸಕರು ಸಹ ಈ ತಂಡದಲ್ಲಿದ್ದಾರೆ. ಒಟ್ಟಾರೆಯಾಗಿ ಇಬ್ಬರನ್ನೂ ಸಹ ಕೆಲವರು ಇದೇ ಒಂದು ಸಿಕ್ಕಂತ ಚಾನ್ಸ್ ಅಲ್ಲಿ ಯಾರ ಜೊತೆ ಆದ್ರೂ ಚಿಂತೆ ಇಲ್ಲ, ನಾವು ವಿದೇಶ ಪ್ರವಾಸ ಕೈಗೊಳ್ಳೋಣ ಅಂತನ್ನುವಂತ ಕೆಲವು ನೂತನ ಶಾಸಕರು ಸಹ ಈ ಪಟ್ಟಿಯಲ್ಲಿ ಇದ್ದಾರೆ. ಹೀಗಾಗಿ ಯಾವ ಬಣದ ಶಾಸಕರು ಅನ್ನೋದು ಒಂದು ಅನುಮಾನಕ್ಕೆ ಕಾಣೋದ್ರೆ, ಇನ್ನೂ ಕೆಲವೊಂದು ಕುತೂಹಲಕಾರಿ ಮಾಹಿತಿ ಬರ್ತಾ ಇದೆ. ಯಾರೆಲ್ಲ ಶಾಸಕರನ್ನ ವಿದೇಶ ಪ್ರವಾಸಕ್ಕೆ ಯಾರು ಕಳಿಸ್ತಾ ಇದ್ದಾರೆ ಮತ್ತು ಅಲ್ಲಿ ಏನ್ ನಡೆಯಬಹುದಾದ ವಿಚಾರಗಳ ಬಗ್ಗೆ ಚರ್ಚಿಸಿ ಮತ್ತು ಮಾಹಿತಿ ಸಂಗ್ರಹ ಮಾಡ್ಲಿಕ್ಕೆ ಡಿಕೆಟಿ ಟೀಮ್ ಸದಸ್ಯರು ಸಹ ವಿದೇಶಕ್ಕೆ ಪ್ರವಾಸಕ್ಕೆ ಹೋಗ್ತಿದ್ದಾರೆ ಅಂತ ಮಾಹಿತಿನೂ ಸಹ ಲಭ್ಯವಾಗ್ತಾ ಇದೆ. ಒಟ್ಟಾರೆಯಾಗಿ ಗೊಂದಲಕಾರಿಯಾಗಿದೆ ಸದ್ಯದಲ್ಲಿರುವಂತ ಮಾಹಿತಿ ಪ್ರಕಾರ. ಮತ್ತು ಪಕ್ಷದ ವರಿಷ್ಠರು ಯಾವುದೇ ಕಾರಣಕ್ಕೂ ಈ ಒಂದು ವಿದೇಶ ಪ್ರವಾಸವನ್ನ ಕೈಗೊಳ್ಳುವುದು ಬೇಡ, ಇದು ಬೇರೆ ಸಂದೇಶವನ್ನು ರವಾನೆ ಮಾಡ್ತಾ ಇದೆ. ಈಗ ಅಧಿಕಾರ ಹಂಚಿಕೆ ಸೂತ್ರ ಮತ್ತು ಹೈಕಮಾಂಡ್ ಹಂತದಲ್ಲಾಗಿರುವಂತ ಇನ್ನೂ ಸಹ ಪೂರ್ಣ ಪ್ರಮಾಣದ ತೀರ್ಮಾನ ಆಗಿಲ್ಲ. ಹಾಗಾಗಿ ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗಿದ್ದೇ ಆದಲ್ಲಿ ಇದು ಬಣ ರಾಜಕೀಯಕ್ಕೆ ಎಡೆ ಮಾಡಿಕೊಡ್ತಾ, ಹಾಗಾಗಿ ಯಾರು ಸಹ ಹೋಗೋದು ಬೇಡ ಅಂತ ಅನ್ನೋದನ್ನ ಸಂದೇಶವನ್ನ ವರಿಷ್ಠರು ನೀಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಪಟ್ಟಿ ಸುಮಾರು 35-40 ಜನ ಶಾಸಕರು ಇತ್ತು, ಆ ನಂತರ ಅದು 30ಕ್ಕೆ ಇಳಿದಿದೆ. ಕೆಲವರು 28 ಜನ ಶಾಸಕರು ಮಾತ್ರ ಹೋಗ್ತಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಹೀಗಾಗಿ ಇಂದು ಮಧ್ಯರಾತ್ರಿ 12 ಗಂಟೆಗೆ ಅಥವಾ 8ರಿಂದ 10 ಗಂಟೆ ವೇಳೆಗೆ ಏರ್ಪೋರ್ಟ್ಗೆ ಬರುವಂತ ಯಾರೆಲ್ಲ ಶಾಸಕರು ಬರ್ತಾರೆ ಮತ್ತು ಮಧ್ಯರಾತ್ರಿ 12 ಗಂಟೆ ನಂತರ ಯಾರೆಲ್ಲ ನ್ಯೂಜಿಲೆಂಡ್ ಮತ್ತೆ ಆಸ್ಟ್ರೇಲಿಯಾ ಪ್ರವಾಸವನ್ನ ಕೈಗೊಳ್ಳುತ್ತಾರೆ ಅಂತ ಅನ್ನೋದ್ರ ಮೇಲೆ ಯಾವ ಶಾಸಕರು, ಯಾವ ಬಣದವರು ಮತ್ತು ಯಾವ ಕಾರಣಕ್ಕೋಸ್ಕರ ವಿದೇಶಕ್ಕೆ ತೆರಳುತ್ತಿದ್ದಾರೆ ಅಂತ ಅನ್ನೋದು ಮೊದಲನೇ ವಿಷಯ. ಎರಡನೇ ವಿಷಯ ಅಂತಂದ್ರೆ, ಸಿದ್ದರಾಮಯ್ಯ ಬಣದ ಶಾಸಕರ ವೆಂಕಟೇಶ್ ಅವರು ಅಥವಾ ಸಚಿವರಾಗಿದ್ದ ವೆಂಕಟೇಶ್ ಅವರು ಈ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಿದ್ದಾರೆ ಅಂತ ಅನ್ನೋದು ಇರುವಂತ ಮಾಹಿತಿ. ಆದ್ರೆ ವೆಂಕಟೇಶ್ ಅವರು ಇದನ್ನು ಅಧಿಕೃತವಾಗಿ ಇನ್ನೂ ಸಹ ಸಹಮತಿಯನ್ನು ವ್ಯಕ್ತಪಡಿಸಿಲ್ಲ. ಅದರ ಬದಲಾಗಿ ನಾವು ಸಮಾನ ಮನಸ್ಕ ಶಾಸಕರು ಚರ್ಚಿಸಿದ್ವಿ, ವಿದೇಶಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಹಾಗಾಗಿ ವಿದೇಶಕ್ಕೆ ಪ್ರಯಾಣ ಕೈಗೊಳ್ತಾ ಇದ್ದೇವೆ, ಯಾರೆಲ್ಲ ಬರ್ತಾರೆ ಬರ್ಬೋದು, ಅವರ ವೈಯಕ್ತಿಕ ಖರ್ಚು ವೆಚ್ಚವನ್ನ ಭರಿಸ್ಕೊಂಡು ಬರಬೇಕು. ಇದನ್ನ ನಾವು ಯಾರೂ ಸಹ ನಮ್ಮ ಇಲಾಖೆಯಿಂದಾಗ್ಲಿ ಅಥವಾ ಸರ್ಕಾರದಿಂದಾಗ್ಲಿ ಅಥವಾ ಯಾರ ಸ್ಪಾನ್ಸರು ಸಹ ಮಾಡ್ತಾ ಇಲ್ಲ ಅಂತ ಅನ್ನೋದನ್ನ ಕೆಲವರು ಹೇಳ್ತಿದ್ದಾರೆ. ಆದ್ರೆ ಏನು AR ಕೃಷ್ಣಮೂರ್ತಿ ಸೇರಿದಂತೆ ಹಲವಾರು ಶಾಸಕರು ಹೇಳ್ತಾರಂತದ್ದು, ಸಚಿವ ವೆಂಕಟೇಶ್ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಹೇಳಿದ್ರು, ಅವರು ತೆರಳೋಣ ವಿದೇಶಕ್ಕೆ ಅಂತ ಹೇಳಿ ಅದ್ರ ಪ್ರಕಾರ ನಾವು ತೆರಳುತ್ತಿದ್ದೇವೆ ಅಂತ ಹೇಳ್ತಾರೆ. ಹೀಗಾಗಿ ಈ ಗೊಂದಲವನ್ನ ಪಕ್ಷದ ವರಿಷ್ಠ ಗಮನಿಸಬೇಕು. ಡಿಕೆ ಶಿವಕುಮಾರ್ ಸಹ ಇದುವರೆಗೆ ಹೇಳ್ತಿರೋಂಥದ್ದು, ನನ್ನ ಗಮನಕ್ಕೆ ಈ ವಿಷಯ ಬಂದಿಲ್ಲ, ಯಾರೆಲ್ಲ ಶಾಸಕರು ವಿದೇಶಕ್ಕೆ ಹೋಗ್ತಿದ್ದಾರೆ ಅಂತ ಅನ್ನೋದು ನಾನು KPCC ಅಧ್ಯಕ್ಷನಾಗಿದ್ಕೊಂಡು ನನಗೆ ಮಾಹಿತಿ ಇಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಅವರು ವೈಯಕ್ತಿಕವಾಗಿ ಶಾಸಕರು ಹೋದ್ರೆ ನಾನೇ ಅವರನ್ನು ತಡೆಯಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ರಾಜಕೀಯ ಜಂಜಾಟದ ನಡುವೆ ಅಥವಾ ಸಿದ್ದರಾಮಯ್ಯ ಕುರ್ಚಿ ಉಳಿಸ್ಕೊಳ್ಳೋಕೋಸ್ಕರ ಶಾಸಕರನ್ನ ವಿದೇಶ ಪ್ರವಾಸಕ್ಕೆ ಅರೇಂಜ್ ಮಾಡಿದ್ದಾರೆ ಅಂತ ಅನ್ನೋದು ಬಹುತೇಕ 60 to 70% ಸತ್ಯವಾಗಿದೆ. ಆದ್ರೆ ಉಳಿದಂತ ವಿಷಯಗಳನ್ನು ಇನ್ನಷ್ಟು ಸಹ ಗೊಂದಲಕಾರಿಯಾಗಿದೆ. ಇಲಾಖೆಯಿಂದ ಯಾವುದೇ ಇಲಾಖೆಗಳು ಇದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಡ್ತಾ ಇಲ್ಲ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನೂ ಸಹ ಯಾವುದೇ ಈ ಒಂದು ವಿಧಾನಸಭೆ ವಿಧಾನ ಪರಿಷತ್ನ ಸಮಿತಿಗಳಿಂದನೂ ಸಹ ಈ ಒಂದು ಪ್ರವಾಸಕ್ಕೆ ಅನುಮತಿ ಸಿಕ್ಕಿಲ್ಲ. ಹೀಗಾಗಿ ಇವೆಲ್ಲ ವಿಷಯವನ್ನ ರಾಜಕೀಯವಾಗಿ ನೋಡ್ಬೇಕಾಗತ್ತೆ ಮತ್ತು ಸಿದ್ದರಾಮಯ್ಯ ತಮ್ಮ ಕುರ್ಚಿ ಉಳಿಸ್ಕೊಳ್ಳೋಕೋಸ್ಕರ ಶಾಸಕರನ್ನ ವಿದೇಶ ಪ್ರವಾಸಕ್ಕೆ ಕಳಿಸುವ ಮೂಲಕ ಡಿಕೆ ಬಳಕೆ ಟಕ್ಕರ್ ಕೊಡುವಂತ ಪ್ಲಾನ್ ಅನ್ನ ಮಾಡಿದ್ದಾರೆ ಅಂತ ಒಂದು ಮೇಲ್ನೋಟಿಗೆ ಕಂಡು ಬರ್ತದಂತ ಸತ್ಯ. ರಾಜಪ್ಪ, ಕುಟುಂಬ ಸಮೇತ ಪ್ರಯಾಣ ಮಾಡೋದಕ್ಕೆ ಕುಟುಂಬಸ್ಥರಿಗೂ ಟಿಕೆಟ್ ಬುಕ್ ಆಗುತ್ತೆ ಅನ್ನೋದಾದ್ರೆ ಸ್ವಂತ ಖರ್ಚ, ಇಲಾಖೆ ಖರ್ಚ ಅನ್ನೋ ಕ್ಲಾರಿಟಿ ಕೊಡಲೇಬೇಕು. ಅಟ್ಲೀಸ್ಟ್ ಇಲಾಖೆ ಅದ್ರ ಬಗ್ಗೆ ಸ್ಪಷ್ಟನೆಯನ್ನು ಹೊರಡಿಸ್ಬೇಕು. ಒಂದು ಪಕ್ಷ ಸರ್ಕಾರದ ದುಡ್ಡಲ್ಲಿ ಅನ್ನೋದಾದ್ರೆ ಅದು ಜನಸಾಮಾನ್ಯರ ತೆರಿಗೆ ದುಡ್ಡಾಗುತ್ತೆ, ಅದನ್ನ ಬಳಕೆ ಮಾಡ್ಕೊಂಡು ಇವ್ರು ರಾಜಕೀಯ ಮಾಡೋದಕ್ಕೆ ಹೊರಟ್ರೆ ಮಹಾಪರಾಧ ಆಗುತ್ತೆ. ಎಲ್ಲ ವಿಚಾರಗಳು ಹೈಕಮಾಂಡ್ ಗಮನಕ್ಕಿದೆಯಾ? ದಿವೇಶ್, ಇಲ್ಲಿ ಎರಡು ವಿಷಯನ ಗಮನಿಸಬೇಕಾಗತ್ತೆ. ಸರ್ಕಾರ ಹೇಳ್ತಾರಂತದ್ದು ಯಾವ ಇಲಾಖೆದು ಅಲ್ಲ ಅಂತ. ಸಿದ್ದರಾಮಯ್ಯನವರು ಒಂದು ವೇಳೆ ಈ ಒಂದು ಕಾರ್ಯಕ್ರಮವನ್ನು ಶಾಸಕರ ಪ್ರವಾಸವನ್ನು ಆಯೋಜನೆ ಮಾಡಿದ್ದಲ್ಲಿ ಸಿದ್ದರಾಮಯ್ಯನಿಗೆ ಸರ್ಕಾರದ ಹಣವನ್ನು ತೆಗೆದುಕೊಳ್ಳಬೇಕು ಅಂತೇನಿಲ್ಲ, ಅಥವಾ ಯಾರಾದ್ರೂ ಗುತ್ತಿಗೆದಾರರಿಗೆ ಒಂದು ಗುತ್ತಿಗೆಯನ್ನ ವಹಿಸಿ ಅಥವಾ ವಿದೇಶ ಪ್ರಯಾಣವನ್ನ ಆಯೋಜನೆ ಮಾಡಿ ಸೂಚನೆ ಮಾಡುವ ಸಹ ಎಲ್ಲ ಅವಕಾಶಗಳು ಸಹ ಸಿದ್ದರಾಮಯ್ಯಗಿದೆ ಅಥವಾ ಸಚಿವರಿಗಿದೆ. ಈ ವಿಷಯವನ್ನು ಬಳಸಿಕೊಳ್ಳುವ ಸಾಧ್ಯತೆ ಇದೆ.
ಇನ್ನು ಮೂರನೇದಾಗಿ ಶಾಸಕರು ವೈಯಕ್ತಿಕವಾಗಿ ಹಣವನ್ನು ಖರ್ಚು ಮಾಡಿ ನಂತರ ಇವರು ಇಲಾಖೆಯಿಂದ ಅಥವಾ ಬೇರೆ ಬೇರೆ ರೂಪದಲ್ಲಿ ಅವರಿಗೆ ಬರೆಸುವಂತ ಅವಕಾಶನೂ ಸಹ ಇದ್ದದೆ. ಇನ್ನು ಮೂರನೇ ವಿಷಯ ತಾವು ಹೇಳುವಂತೆ ಪಕ್ಷದ ವರಿಷ್ಠರು ಅಥವಾ ಏನು ಹೈಕಮಾಂಡ್ ಇದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇದ್ರೂ ಸಹ ನೇರವಾಗಿ ಹೇಳಲಿಕ್ಕೆ ಸಾಧ್ಯವಾಗ್ತಿಲ್ಲ. ಸಿದ್ದರಾಮಯ್ಯ ಬಣ ಮತ್ತು ಡಿ ಕೆ ಬಣ ಅಂತ ಇಲ್ಲೂ ಸಹ ಭಿನ್ನೀಕರಿಸಲಿಕ್ಕೆ ಆಗ್ತಲ್ಲ. ಯಾಕಂದ್ರೆ ಎರಡೂ ತಂಡದ ಶಾಸಕರು ಈ ಸಭೆ ಈ ಒಂದು ಪ್ರವಾಸದಲ್ಲಿ ಇದ್ದಾರೆ. ಹೀಗಾಗಿ ಕೆಲವರಿಗೆ ಸ್ಪಷ್ಟ ಸಂದೇಶವನ್ನ ಕಳಿಸಿದ್ದಾರೆ ಅಂತ ಅನ್ನೋದು ಒಂದು ಮಾಹಿತಿ ಲಭ್ಯವಾಗ್ತದೆ. ಇಂದು ಸಹ ಈಗ ಕೆಲವೇ ಕ್ಷಣಗಳಲ್ಲಿ ಪಕ್ಷದ ವರಿಷ್ಠರ ಕಚೇರಿಯಿಂದ ಈ ರೀತಿ ಮುಖ್ಯಮಂತ್ರಿ ಅವರ ಬೆಂಬಲಿಗರು ವಿದೇಶ ಪ್ರವಾಸ ಹೋಗ್ತಿರೋ ಬಗ್ಗೆ ಯಾರೆಲ್ಲ ಹೋಗ್ತಾ ಇದ್ದಾರೆ ಮತ್ತು ನಾವು ಸಂದೇಶ ಕೊಟ್ಟರು ಸಹ ವಿದೇಶ ಪ್ರವಾಸ ಕೈಗೊಳ್ತಿರುವ ಅಗತ್ಯತೆ ಏನಿದೆ ಅಂತ ಅನ್ನೋದ್ರ ಬಗ್ಗೆನೂ ಕೆಲವು ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಶಾಸಕರ ಮೂಲಕ ಅವರು ಸ್ಪಷ್ಟೀಕರಣ ಕೊಡುವಂತ ಪ್ರಯತ್ನ ಮಾಡ್ತಿರೋದು, ನಮ್ಮ ವೈಯಕ್ತಿಕವಾಗಿ ಕುಟುಂಬ ಸಮೇತ ಹೋಗ್ತಾ ಇದೀವಿ, ಬರೀ ಕೇವಲ ಶಾಸಕರ ತಂಡ ಹೋಗ್ತಾ ಇಲ್ಲ. ಹಾಗಾಗಿ ಸಂಪೂರ್ಣವಾಗಿ ನಮ್ಮ ವೈಯಕ್ತಿಕ ಖರ್ಚು ವೆಚ್ಚ ಅದಕ್ಕೆ ಪಕ್ಷದ ವರಿಷ್ಠರಿಂದ ಮುಖ್ಯಮಂತ್ರಿಗಳಿಗೆ ನಾವು ಗಮನಕ್ಕೆ ತಂದಿದ್ದೇವೆ ಮತ್ತು ಇಲಾಖೆಗಳಿಗೂ ಸಹ ಏನು ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು ಮತ್ತು ಮುಖ್ಯ ಕಾರ್ಯದರ್ಶಿಗಳಿಗೂ ಸಹ ನಾವು ವಿದೇಶ ಪ್ರವಾಸ ಕೈಗೊಳ್ತಿರೋ ಬಗ್ಗೆ ಮಾಹಿತಿಯನ್ನು ರವಾನೆ ಮಾಡಿದ್ದೇವೆ. ಮತ್ತು ರಾಜ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂದ್ರೆ ಕ್ಷೇತ್ರಗಳಲ್ಲಿ ಕುಡಿಯೋ ನೀರು ಇರ್ಬೋದು ಅಥವಾ ಬರ ಇರ್ಬೋದು ಅಥವಾ ಫ್ಲಡ್ ಇರ್ಬೋದು, ಯಾವುದೇ ಸಮಸ್ಯೆಗಳು ಈ ಸಂದರ್ಭದಲ್ಲಿ ಕಂಡು ಬಂದಿಲ್ಲ. ಹಾಗಾಗಿ ನಾವು ವಿದೇಶ ಪ್ರವಾಸ ಕೈಗೊಳ್ತೇವೆ. ಏನು ಅನಿವಾರ್ಯ ಇದ್ದಿದೆ ಅದರಲ್ಲಿ ನಾವು ಮುಂದಿನ ದಿನಗಳಲ್ಲಿ ಅಗತ್ಯ ವ್ಯವಸ್ಥೆಗಳನ್ನ ಮಾಡ್ತೇವೆ ಅಂತ ಸಂದೇಶವನ್ನು ಸಹ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ಒಟ್ಟಾರೆಯಾಗಿ ಇವೆಲ್ಲವನ್ನ ಗಮನಿಸಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ರ ಬಗ್ಗೆ ಯಾವುದೇ ಸ್ಪಷ್ಟವಾದ ಮಾಹಿತಿಯನ್ನಾಗ್ಲಿ ಮೊನ್ನೆ ಇದ್ರ ಬಗ್ಗೆ ಮಾಧ್ಯಮಗಳು ಕೇಳಿದಾಗ ಅವರು ಉತ್ತರನ ಕೊಟ್ಟಿಲ್ಲ. ಪಕ್ಷದ ವರಿಷ್ಠರಾದಂತ ಡಿ ಕೆ ಶಿವಕುಮಾರ್ ಅವರು ಸಹ ಅಥವಾ ರಾಜ್ಯಾಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಅವರು ಸಹ ನನಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸುರ್ಜೇವಾಲಾ ಅಂತೂ ರಾಜ್ಯದ ಯಾವುದೇ ಬೆಳವಣಿಗೆ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇನ್ನು ಇದನ್ನು ಹೊರತುಪಡಿಸಿ ವೇಣುಗೋಪಾಲ್ ಅವರು ರಾಜ್ಯದ ವಿಷಯಗಳ ಬಗ್ಗೆ ತಲೆ ಹಾಕ್ಬೇಕು, ಅವರು ಸಹ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಒಟ್ಟಾರೆಯಾಗಿ ರಾಜ್ಯ ರಾಜಕಾರಣದಲ್ಲಿ ಅಧಿಕಾರಕ್ಕೆ ಸೂತ್ರದ ಗೊಂದಲದ ನಡುವೆ ಕೆಲ ಶಾಸಕರು ತಮ್ಮ ಈ ಒಂದು ವಿದೇಶ ಪ್ರವಾಸ ಭಾಗ್ಯವನ್ನ ಪಡ್ಕೊಂಡಿರುವಂತದ್ದು ಮಾತ್ರ ಏನು ಸುಳ್ಳಲ್ಲ. ದಿವಶ್ರೀ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರಾಜಪ್ಪ.